ಒಂದು ಚಿಕ್ಕ ಮಣ್ಣಿನ ಹಳ್ಳಿಯಲ್ಲಿ ಸಣ್ಣ ಸಣ್ಣ ಗೊಂಬೆಗಳ ಕುಟುಂಬ ವಾಸ ಮಾಡ್ತಾ ಇತ್ತು. ಆ ಹಳ್ಳಿಯ ಹೆಸರು ಚಿಕ್ಕ ಸಿರಿಹಳ್ಳಿ ಅಂತ. ಅಲ್ಲಿ ಒಂದು ಚುರುಕು ಗೊಂಬೆ ಹುಡುಗಿ ಮೀನಿ ಅಂತ ಇದ್ರು. ಮೀನಿಗೆ ಅಡುಗೆ ಮಾಡೋದ್ರಲ್ಲಿ ತುಂಬಾ ಆಸಕ್ತಿ ಇತ್ತು. ಆದ್ರೆ ಅಲ್ಲಿ ಒಂದು ಸಮಸ್ಯೆ ಎದುರಾಗಿತ್ತು. ಹಳ್ಳಿಯ ಜನರು ಯಾವಾಗಲೂ ಒಂದೇ ರೀತಿಯ ಊಟವನ್ನ ಮಾಡ್ತಾ ಇದ್ರು. ಯಾರಾದ್ರೂ ಹೊಸದನ್ನ ಪ್ರಯತ್ನ ಮಾಡಲು ಧೈರ್ಯವೇ ಇರಲಿಲ್ಲ. ಒಂದು ದಿನ ಹಳ್ಳಿಯಲ್ಲಿ ದೊಡ್ಡ ಹಬ್ಬ ಬರ್ತಾ ಇತ್ತು. ಎಲ್ಲರೂ ಅದೇ ಚಿಂತೆಯಲ್ಲಿ ಮುಳುಗಿದ್ರು. ಈ ಬಾರಿ ವಿಶೇಷ ಊಟ ಏನು ಮಾಡೋದು ಅಂತ ಎಲ್ಲರಿಗೆ ಅದೇ ಚಿಂತೆಯಾಗಿತ್ತು. ಆದ್ರೆ ಮೇಣಿ ಹೃದಯದಲ್ಲಿ ಒಂದು ಕನಸು ಇತ್ತು. ನಾನು ಹೊಸ ರುಚಿ ಮಾಡ್ತೀನಿ ಅಂತ. ಅದನ್ನ ಕೇಳಿದ ದೊಡ್ಡವರು ನಗಾಡಿದ್ರು. ನೀನು ಇನ್ನೂ ಚಿಕ್ಕ ಗೊಂಬೆ, ನಿನ್ನಿಂದ ಅದು ಆಗೋದಿಲ್ಲ ಅಂದಾಗ ಮೇಣಿಗೆ ತುಂಬಾ ದುಃಖವಾಯಿತು. ಆದ್ರೆ ಅವಳು ಕೈ ಬಿಡಲಿಲ್ಲ. ಅವಳು ರಹಸ್ಯದ ಅಡುಗೆ ಯೋಚನೆಯನ್ನ ಮಾಡಿದ್ಳು. ಮೇಣಿ ಅವತ್ತು ಬೇಗನೆ ಬೆಳಿಗ್ಗೆ ಎದ್ದು ತೋಟದಿಂದ ತರಕಾರಿಯನ್ನ ತಂದ್ಳು. ಚಿಕ್ಕ ಮಣ್ಣಿನ ಸ್ಟವ್ ಅನ್ನ ಸಿದ್ಧಪಡಿಸಿದ್ಳು. ಸಣ್ಣ ಮಣ್ಣಿನ ಪಾತ್ರೆಯಲ್ಲಿ ಎಣ್ಣೆ ಬಿಸಿಯನ್ನ ಮಾಡಿಕೊಂಡ್ಳು. ಅವಳು ಅಜ್ಜಿ ಹೇಳಿದ ಹಳೆಯ ರೆಸಿಪಿಯನ್ನ ನೆನಪಿಗೆ ಮಾಡಿಕೊಂಡು ಅದಕ್ಕೆ ಮಸಾಲೆಯನ್ನ ಹಾಕಿದಾಗ ಆ ಸುವಾಸನೆ ಹಳ್ಳಿಯೆಲ್ಲ ಹರಡಿತು. ಆಗ ಎಲ್ಲರೂ ಆಶ್ಚರ್ಯದಿಂದ ಹಳ್ಳಿಯವರು ಮೇಣಿಯ ಕಡೆಗೆ ಓಡಿಕೊಂಡು ಬಂದ್ರು. ಈ ವಾಸನೆಯನ್ನು ಮೇಣಿ ತಯಾರಿಸಿದ ಊಟ ನೋಡಿದಾಗ ಎಲ್ಲರೂ ಆಶ್ಚರ್ಯದಿಂದ ಅದನ್ನ ನೋಡಿದ್ರು. ಬಾಳೆ ಎಲೆಯಲ್ಲಿ ಸರ್ವ್ ಮಾಡಿದ ಆ ಹೊಸ ಪದಾರ್ಥ ತುಂಬಾ ರುಚಿಯಾಗಿತ್ತು.